ಯಾಕಂದ್ರೆ ದಿನನಿತ್ಯ ನೋಡ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು. ಈಗ ಒಂದು ಸಾಮಾನ್ಯ ವ್ಯಕ್ತಿ ಒಂದು ಜಮೀನು ಏನಾದರೂ ತೆಗೆದುಕೊಳ್ಬೇಕು ಅಂತಂದರೆ ಅಲ್ಲೊಂದು ಪಾಯಿಂಟ್ ರೈಸ್ ಆಗ್ತಾ ಇದೆ. ಏನಂತಂದರೆ ಇದು SC/ST ಜಮೀನು, ಅಥವಾ ಇತ್ತೀಚೆಗೆ ಒಂದಷ್ಟು ಈ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಒಂದಷ್ಟು ಈ ಮಾರ್ಕೆಟಿಂಗ್ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದರೆ ಇಲ್ಲೊಂದು 2 ಎಕರೆ ಇದೆ, ಇಲ್ಲಿ ಒಂದು ಎಕರೆ ಇದೆ, 1 ಕುಂಟೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಆ ಪ್ರಮೋಷನ್ ಮಾಡೋವಂಥ ವಿಡಿಯೋಗಳು ಸಾಕಷ್ಟಿದೆ. ಅದನ್ನು ನಿಮ್ಗೆ ತೋರಿಸ್ತೀನಿ, ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲಿ ಕೊನೆಯಲ್ಲಿ ಇದು ಜನರಲ್ ಪ್ರಾಪರ್ಟಿ ಅಂತ ಒತ್ತಿ ಹೇಳ್ತಾರೆ. ಅಂದರೆ ಅಂತಂದರೆ ಒಂದಷ್ಟು ಕೇಳ್ಕೊಬರ್ತದೆ SC/ST ಪ್ರಾಪರ್ಟಿಗಳು ಅಂತಂದಾಗ ಒಂದಷ್ಟು ಹಿಂದೆ ಸೇರಿತಾರೆ. ಕಾರಣ ಏನು ಸರ್? ಇಲ್ಲ, SC/ST ಪ್ರಾಪರ್ಟಿ ಅಂತ ಹೇಳಿದ್ರೆ ಇವಾಗ ಬಿಸ್ನೆಸ್ ಮಾಡುವಂಥವ್ರು ವ್ಯಕ್ತಿಗಳೇನಾಗ್ತಾರೆ, ಅವರು ಬಿಸ್ನೆಸ್ ಪ್ರಮೋಷನ್ಸ್ಗೋಸ್ಕರ ಮಾಡ್ತಾರೆ. ಆದರೆ SC/ST ಪ್ರಾಪರ್ಟೀಸ್ ಅಂತ ಏನಕ್ಕೆ ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನೂನಲ್ಲಿ ಏನಾಗ್ತದೆ, ಈಗ ಎಕ್ಸಾಂಪಲ್ಗೆ ಭೂಒಡೆತನದ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಏನಾಗ್ತಾರೆ, ಅಥವಾ ಈ ಹಿಂದೆ ಸರ್ಕಾರಗಳು ಕೊಟ್ಟಿರ್ತಾರೆ, ಏನು ತೀರಾ ಬಡತನದಲ್ಲಿರುವಂಥ ಸರ್ಕಾರ ಜಾಗಗಳನ್ನು ಇಟ್ಕೊಂಡಿರೋರಿಗೆ ಕನಿಷ್ಠ ಒಂದು ಕುಟುಂಬಕ್ಕೆ ಯಾವುದೇ ಸೋರ್ಸ್ ಇಲ್ಲದೆ ಇರೋರಿಗೆ 1-2 ಎಕರೆ ಜಮೀನು ಕೊಟ್ಟಿರ್ತಾರೆ ಸರ್ಕಾರದಿಂದ, ಅಥವಾ ಉಳುವಣ ಬುಡಿ ನಮ್ಮ 75 ಬಂದಂಥ ಅಂದರೆ ಟೆನೆಂಟ್ ಆಕ್ಟ್ಸಲ್ಲಿ ಈ ರೀತಿ ಬಂದಂಥ ಜಮೀನುಗಳಿಗೆ ಒಂದಷ್ಟು ಟೈಮ್ ಲಿಮಿಟ್ ಇರ್ತದೆ.